ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ 27ನೇ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಗಾಂಧಿ ಸ್ಮಾರಕದ ಹುತಾತ್ಮ ಮಹಾಂತೇಶ ಮೆಟ್ಯಾಲ ಅವರ ಪುಣ್ಯ ಸ್ಮರಣೆಯನ್ನ ಆಚರಿಸಿ ಭಾವಪೂರ್ಣ ಗೌರವ ನಮನವನ್ನ ಸಲ್ಲಿಸಲಾಯಿತು. ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಸೈನಿಕರಿಗೆ 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 ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರ್ಗಿಲ್ ವಿಜಯೋತ್ಸವಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸೈನಿಕರಿಗೆ 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 ಕಾರ್ಯಕ್ರಮದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಎಂಎಸ್ ಅವರು ಭಾಗವಹಿಸಿ ದೇಶಕ್ಕಾಗಿ ಪ್ರಾಣವನ್ನ ತ್ಯಾಗ ಮಾಡಿದ ಯೋಧರ ಸೇವೆಯನ್ನ ಎಂದಿಗೂ ಮರೆಯಲಾಗದು ಎಂದು ತಿಳಿ ಹೇಳಿದರು. ಅವರ ಸ್ಮರಣೆಯನ್ನ ಮುಂದಿನ ಪೀಳಿಗೆಗೆ ತಲುಪಿಸುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಎಂದು ತಿಳಿಸಿದರು. ದಿನಾಚರಣೆ ಅಂಗವಾಗಿ ನಾವು ಈಗ ನಮ್ಮ ಸನ್ಮಾನ್ಯ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಸುನಿಲ್ ಎಂಎಸ್ ಸರ್ ಅವರು ಅವರ ಒಂದು ಅನುಭವವನ್ನು ಹಾಗೂ ನಮ್ಮ ಇನ್ನಿತರ ಇಲ್ಲಿ ನಮ್ಮ ಹಿರಿಯರಿರತ್ತಲ್ಲ ಮಾಜಿ ಸೈನಿಕರು ಆದಂಥ ಘಟನೆಗಳನ್ನು ವಿವರಿಸಿದರೆ ನನಗೆ ಒಂಥರ ಮೈಯಲ್ಲಿ ರೋಮಾಂಚನ ಕೊಡ್ತೀವಿ. ಕಾರಣ ಇಷ್ಟೇ, ನಾವಿವತ್ತು ನಮ್ಮ ಮನೆಯಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಅಂದರೆ ನಮ್ಮ ಸೈನಿಕರ ಕಾರಣ. ಈ ಸೈನಿಕರ ಒಂದು ಬಲ ಮತ್ತು ಶಕ್ತಿ ನಮ್ಮ ಕಾಪಾಡುವಂಥ ತಮ್ಮ ಹೆಂಡತಿ ಮನೆ ಮಕ್ಕಳನ್ನು ಮಠಗಳನ್ನು ಭೇಟಿ ಕೆಲಸ ಬರ್ತೈತಲ್ಲ, ನಮಗೋಸ್ಕರ ಲದಾರ ಅಂದ್ರೆ ಐತಲ್ಲ, ನಾವು ಅವರಿಗೆ ಎಷ್ಟು ಸ್ಮರಣೆ ಮಾಡಿದರೂ ಕಮ್ಮಿ ಅಂತ ಹೇಳ್ಕಾಸ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಒಬ್ಬ ಆರ್ಮಿ ಆಫೀಸರ್ ಆಗಿ ಒಬ್ಬ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿ ಬಂದಂಥ ಆ ಭಾರತೀಯ ತಾಯಿಯ ಸೇವೆ ಜೊತೆಗೆ ಈ ಕನ್ನಡ ತಾಯಿಯವನ್ನ ಸೇವೆಯನ್ನು ಮಾಡಬೇಕಂತ ಇವತ್ತು ಒಂದು ಹಠ ತೊಟ್ಟಿಗೆ. ಕಾರ್ಯಕ್ರಮದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ಅರ್ಪಿಸಿದ ವೀರ ಯೋಧರ ತ್ಯಾಗವನ್ನ ಸ್ಮರಿಸಲಾಯಿತು. ದೇಶದ ಭದ್ರತೆಗಾಗಿ ಸೇವೆ ಸಲ್ಲಿಸಿದ ಯೋಧರ ಶೌರ್ಯ, ತ್ಯಾಗ ಮತ್ತು ರಾಷ್ಟ್ರಭಕ್ತಿಯು ಇಂದಿನ ಯುವಜನತೆಗೆ ಸದಾ ಆಶೀರ್ವಾದವಾಗಿರಬೇಕು ಎಂದು ಗಣ್ಯರು ಅಭಿಪ್ರಾಯವನ್ನ ಪಟ್ಟರು. ಎಂಕೆ ಹುಬ್ಬಳ್ಳಿ ಕ್ಷೇಮಾಭಿವೃದ್ಧಿ ಸಂಘ ಎಂಕೆ ಹುಬ್ಬಳ್ಳಿ ನಾವು ಆಚರಿಸ್ತಾ ಇದ್ದೇವೆ. ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಆಚರಿಸಲು ಕಾರಣ ಏನಂದರೆ, ಕಾರ್ಗಿಲ್ ಯುದ್ಧದಲ್ಲಿ ಮಡಿದಂಥ ವೀರ ಯೋಧರನ್ನು ನೆನೆಯುವಂತಹ ದಿನ ಇವತ್ತು. ಅವರು ಕಷ್ಟಪಟ್ಟು ಆ ತೊಲಲಿಂಗ್ ಪೋಸ್ಟ್ ಆಗಲಿ ಕಾರ್ಗಿಲಲ್ಲಿ ಯುದ್ಧವನ್ನು ಮಾಡಿದ್ದಾರೆ. ನಮ್ಮ ಭಾರತದ ವೀರ ಸೇನಾನಿಗಳು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿದ್ದಾರೆ. ನಾವು ಇವತ್ತು ಈ ಒಂದು ದಿನವನ್ನು ಆಚರಿಸ್ತಾ ಇದ್ದೇವೆ ಮತ್ತು ಅವರ ಕುಟುಂಬದವರಿಗೆ ದೇವರು ಆಯುರ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಹೇಳಿ ನಮ್ಮ ಎಲ್ಲ ವೀರ ಯೋಧರು ಇವತ್ತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಶ್ರೀ ಮಲಪ್ರಭಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಈರಪ್ಪ ವಣ್ಣೂರು, ಉಪಾಧ್ಯಕ್ಷರಾದ ಸುರೇಶ್ ವಿ ಕೊರವಿನಕೊಪ್ಪ, ಖಜಾಂಚಿ ಮುನೇಶ್ ಬಡಿಗೇರ, ಕಾರ್ಯದರ್ಶಿ ಪ್ರಕಾಶ್ ಸೇಗಿಹಳ್ಳಿ, ಗೌರವಾಧ್ಯಕ್ಷ ಬಸಪ್ಪ ಬೆನಕಟ್ಟಿ ಮತ್ತು ಮಾಜಿ ಸೈನಿಕರಾದ ಸಿದ್ದಪ್ಪ ಬೆಟ್ಟಿಗೇರಿ ಸೇರಿದಂತೆ ಸಂಘದ ಮಾಜಿ ಸೈನಿಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹುಬ್ಬಳ್ಳಿ, 9 ಲೈವ್ ನ್ಯೂಸ್, ಕಿತ್ತೂರು.